ಮಾಡಂಗಿಲ್ಲ ಗುರು ಈಟ್ ಎತ್ತಾಕ್ಬಿಡ್ತದೆ ಫಸ್ಟೇ ಬೇರೆ ಬೋಟ್ ರೈಡಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಬಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಹೊರಟಿದ್ದೀವಿ. ತುಂಬ ದಿವಸ ಆಗಿಬಿಟ್ಟಿತ್ತು ಎಲ್ಲರೂ ಸಿಕ್ಕಿ, ಮತ್ತು ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಅವ್ರವ್ರದ್ದೇ ಪರ್ಸ್ನಲ್ ಲೈಫು ಮತ್ತು ಅವ್ರವ್ರದ್ದೇ ಕೆಲಸದ ಒತ್ತಡಗಳಿಂದ ಯಾರೂ ಸಿಕ್ಕಿರಲಿಲ್ಲ. ಮತ್ತು ತುಂಬ ದಿವಸ ಆಗಿಬಿಟ್ಟಿತ್ತು, ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಆಲ್ರೆಡಿ ಪ್ಲ್ಯಾನಿಂಗ್ ಫಸ್ಟೇ ಮಾಡ್ಕೊಂಡಿದ್ದಾವೆ ಒಂದು 3-4 ದಿವಸದ ಮುಂಚೆನೇ. ಸೊ ಇವಾಗ ಎಲ್ಲರೂ ಸೇರಿಕೊಂಡು ಟ್ರಿಪ್ ಹೊರಟಿದ್ದೀವಿ. ಬನ್ನಿ, ಈ ಜರ್ನಿ ಯಾವ ಥರ ಕಾಮಿಡಿಯಾಗಿರುತ್ತೆ ಮತ್ತು ಫನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾನೆ ಇರಿ ಗೈಸ್. ಹಾಗೆ ನಮ್ಮ ಜೊತೆ ಬಂದಿರೋರು ಇಂಟ್ರೊಡಕ್ಷನ್ ನೋಡೋಣ ಬನ್ನಿ ಗೈಸ್. ಅಭಿಷೇಕ್ ಇಮೋಷನಲ್ ಡ್ಯಾಮೇಜ್ ಕ್ಯಾಪ್ಟನ್ ತೋರ್ಸ್ಬಲ್ಲೆ ಇವನ್ ಗೊತ್ತಲ್ಲ, ನಾವೆಲ್ಲ ಅವಾಗ್ಲೇ ಹಂಗೆ ಮಂಜಾ ಆಲೆ ಕೋಳಿ ಕೂಗಿ ಎಷ್ಟೊತ್ತಾಯ್ತು? ನಾಳೆ ಬೆಳಿಗ್ಗೆ 7:15 ಹಾಲಿನ ಗಾಡಿ ಬಂದೈತೆ. A few inches later. ಗಾಯ್ಸ್, ನೈಟೆಲ್ಲ ಟ್ರಾವೆಲ್ ಮಾಡಿ ಇವಾಗ ಆಲ್ರೆಡಿ ನಾವು ಶಿವಮೊಗ್ಗ ರೀಚ್ ಆಗಿದ್ದೀವಿ, ಸಾಗರದಲ್ಲಿದ್ದೀವಿ. ಸೊ ನೈಟಿಂದ ಎಲ್ಲೂ ಟೀ ಬ್ರೇಕ್ ಹಾಕಿರಲಿಲ್ಲ ನಾವು. ಮತ್ತು ನಾನು ನಿಮಗೆಲ್ಲರಿಗೂ ಹೇಳಿದ್ದೆ ನಾವೆಲ್ಲ ಸೇರಿ ಟ್ರಿಪ್ ಹೊರಟಿದ್ದೀವಿ ಅಂತ. ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ನಿಮಗೆ ಫಸ್ಟಲ್ಲೇ ಹೇಳಿರಲಿಲ್ಲ. ಸೊ ನಾವು ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಸಿಗಂದೂರು ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಹೊನ್ನಾವರ ಮತ್ತು ಗೋಕರ್ಣ ಮತ್ತು ಮುರುಡೇಶ್ವರ ಈ ಕಡೆ ಹೋಗಬೇಕು ಟ್ರಿಪ್ಪು ಅಂತ ಹೊರಟಿದ್ದೀವಿ ನಾವು. ಸೊ ಹೋಗೋ ದಾರಿಲಿ ಬೆಳಗ್ಗೆ ಟೀ ಬ್ರೇಕಿಗೆ ನಿಲ್ಲಿಸಿ ಬಜ್ಜಿ ಗಿಜ್ಜಿ ಎಲ್ಲ ತೊಗೊಂಡು ಇವಾಗ ಡೈರೆಕ್ಟು ಸಿಗಂದೂರ್ಗೆ ಹೊರಟಿದ್ದೀವಿ. ಸೊ ಸಿಗಂದೂರಲ್ಲೂ ಜಾಸ್ತಿ ವಿಡಿಯೋ ಮಾಡಲ್ಲ, ನಾನು ಸುಮ್ಮನೆ ದರ್ಶನ ಮಾಡಿ ಒಂಚೂರು ಹಾಕ್ತೀನಿ. ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾನು ಬಂದಿದ್ದ ವಿಡಿಯೋ ಸಿಗಂದೂರ್ದೇ ಆಗಿತ್ತು. ಸೊ ಇದರಲ್ಲಿ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಮತ್ತು ಲ್ಯಾಗ್ ಮಾಡಲ್ಲ, ಬೇಗನೆ ಮುಗಿಸ್ಬಿಡ್ತೀನಿ ಸಿಗಂದೂರು ವಿಡಿಯೋ. ಮುಂದೆ ಗಾಯ್ಸ್, ಫೈನಲಿ ಸಿಗಂದೂರಿಗೆ ಬಂದಿದ್ದೀವಿ. ಸೊ ತುಂಬ ಲೇಟ್ ಆಗಿಬಿಟ್ಟಿದೆ, ನಾವು ಬಂದಿದ್ದು ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿದೆ. ಸ್ವಲ್ಪ ಬೇಗನೆ ಬಂದು ಆದರೂ ತಡ ಆಗಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಗಾಯ್ಸ್, ಬೇಗ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ. ಏನು ಮಾತಾಡೋದ ನೀನು? ಅಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚಕ್ಕ ನಡಕಲ್ಲ ಅದನ್ನ ಆಕ್ಷನ್ ಮಾಡು ಅಷ್ಟೇ. ಸಾಂಬರ್ಬೇಕು. ಓಪನ್ ದ ಡೋರ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗಾಯ್ಸ್, ದರ್ಶನಕ್ಕೆ ಹೋಗೋಕ್ಕೆ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ಹೋಗೋಣ ಬನ್ನಿ ಗಾಯ್ಸ್.
ಮಾಡಂಗಿಲ್ಲ ಗುರು. ಗಾಯ್ಸ್, ಅಂತೂ ಇಂತೂ ಸಿಗಂದೂರು ಚೌಡೇಶ್ವರಿ ತಾಯಿ ದರ್ಶನ ಬೇಗನೆ ಆಯಿತು. ಸೊ ನಾನು ಯಾಕೆ ಇದನ್ನು ಡ್ರ್ಯಾಗ್ ಮಾಡಲಿಲ್ಲ, ಜಾಸ್ತಿ ಎಳಿಲಿಲ್ಲ ವಿಡಿಯೋ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಬಂದು ಸಿಗಂದೂರು ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಆ ವಿಡಿಯೋ ಹೋಗ್ಬಿಟ್ಟು ನೋಡ್ಬೋದು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಗಾಯ್ಸ್, ನೆಕ್ಸ್ಟ್ ಪ್ಲೇಸ್ಗೆ ಹೊರಡೋ ಟೈಮ್ ಬಂತು. ಬನ್ನಿ ಗಾಯ್ಸ್, ಸಿಗಂದೂರಿಂದ ಹೊರಡೋಣ. ಗಾಡಿ ಬಂದಾವ ನೋಡು. ಗಾಯ್ಸ್, ನಾವಿವಾಗಿದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ. ನೀವು ನೋಡಿರ್ಬೋದು, ಹೊನ್ನಾವರದಲ್ಲಿ ಶರಾವತಿ ಬ್ಯಾಕ್ ವಾಟರ್ ಅಂದರೆ ಶರಾವತಿಯ ಹಿನ್ನೀರಿನಲ್ಲಿ ಬೋಟ್ ರೈಡಿಂಗ್ ಎಲ್ಲ ಮಸ್ತಾಗಿರುತ್ತೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಫೇಮಸ್ ಅದು. ಸೊ ನಾವು ಬೋಟ್ ರೈಡಿಂಗ್ ಟ್ರೈ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಬೋಟ್ ರೈಡಿಂಗ್ ಅಂತ ಹೋಗಿ ಅಲ್ಲೇ ನೋಡೋಣ. ಎಷ್ಟು 1 ಅವರ್ದು ಮಾಡೋಣ ಕಣ? 1200 ರೂಪಾಯಿ ಮುಕ್ಕಾಲು ಅವರ್ ಪ್ಯಾಕೇಜು. 1 ಅವರ್ದು 1400 ರೂಪಾಯಿ 1 ಅವರ್ ಪ್ಯಾಕೇಜು. ಗಾಯ್ಸ್, ಇವಾಗ ನಾವು ಮಾತಾಡ್ತಿದ್ವಲ್ಲ, ಇವರೇ ನಮ್ಮ ಬೋಟ್ನ ರೈಡರು. ಸೊ ಇವ್ರ ಹತ್ರ ಮಾತಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ನಮಗೆ 7 ಜನಕ್ಕೆ ಬಂದು 1400 ರೂಪಾಯಿ ಪ್ಯಾಕೇಜ್ ಹೇಳಿದ್ದಾರೆ 1 ಅವರ್ಗೆ. ನೀವು ಯಾರಾದರೂ ಒಬ್ಬರೇ ಇಬ್ಬರು ಬಂದರೆ ಪರ್ ಪರ್ಸನ್ 1000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ನೀವು ಜಾಸ್ತಿ ಜನ ಬಂದಷ್ಟು ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ 7-8 ಜನ ಬಂದರೆ ಪ್ಯಾಕೇಜ್ ಕೊಟ್ಬಿಡ್ತಾರೆ 1400, 1600 ಈ ಥರ. ಗಾಯ್ಸ್, ಫೈನಲಿ ನಾವು ಹೊನ್ನಾವರಕ್ಕೆ ಬಂದಿದ್ದೀವಿ. ಕರ್ನಾಟಕದ ಕರಾವಳಿ ತೀರದಲ್ಲಿರೋಂಥ ಹೊನ್ನಾವರದ ಬೋಟ್ ರೈಡಿಂಗು ಒಂದು ಅದ್ಭುತ ಮನಮೋಹಕ ದೃಶ್ಯ ಒಂದು. ಮತ್ತು ನಾವು ಸನ್ಸೆಟ್ ಟೈಮ್ ಅಂದರೆ ಸಂಜೆ ಟೈಮ್ ಬಂದಿದ್ದೀವಿ. ಒಂದು ಒಳ್ಳೆ ವ್ಯೂ ಅಂತೂ ಸಖತ್ತಾಗಂತೂ ಸಿಕ್ಕೇ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೊನ್ನಾವರದ ಬೋಟ್ ರೈಡಿಂಗ್ಗೆ ಹೋಗೋಣ. ಬ್ರೋ, ಯು ಆರ್ ಎಕ್ಸೈಟೆಡ್? ವೆರಿ ಮಚ್ ಎಕ್ಸೈಟೆಡ್ ಬ್ರೋ. ಮಚ್ಚಿ, ಬೋಟ್ ರೈಡಿಂಗ್ ಹೋಗ್ತಾ ಇದೀವಿ ಹೊನ್ನಾವರದಲ್ಲಿ. ಯಾವ ಥರ ಎಕ್ಸೈಟೆಡ್ ಇದೆಯಾ? ಫಸ್ಟ್ ಟೈಮ್ ಬ್ರೋ, ಟ್ರೈ ಮಾಡಬೇಕು. ನಾವೇನು 50 ಸತಿ ಬಂದಿದ್ದೀವಿ ಗುರು. ಇಲ್ಲ ಬರ್ರಿ. ಓಯ್ ಹುಲಿ ಬ್ರೋ, ಹೇಳಿ, ಬೋಟ್ ರೈಡಿಂಗ್ ಎಕ್ಸೈಟೆಡ್ ಇದ್ದೀರಾ? ಓ ನಕ್ಕನ್ ಹೆವಿ ಎಕ್ಸೈಟೆಡ್ ಆಗಿದ್ದೀವಿ. ಏಯ್ ಮಗ ಬ್ರೋ, ನೀವು? ಸೂಪರ್ 1 ಅವರ್, ಫುಲ್ ಸೂಪರ್ 1.5 ಅವರ್. ಏ ಹೀರೋ, ಮಾತಾಡು. ಯು ಆರ್ ಎಕ್ಸೈಟೆಡ್? ಗೊಂಬೆ ಅದು ಗೊಂಬೆ. ಸೂಪರ್ ಆಯ್ತು. ಬನ್ನಿ ಗಾಯ್ಸ್, ಬೋಟ್ ರೈಡಿಂಗ್ ಹೋಗೋಣ. ಒಂದೊಳ್ಳೆ ವಿಡಿಯೋ ನೋಡೋಣ. ಹತ್ರ ಆಲ್ವಿನ್, ಮಗ ಹತ್ತು. ಈಟ್ ಎತ್ತಾಕ್ಬಿಡ್ತದೆ. ಫಸ್ಟೇ ಬೇರೆ ಬೆಳ್ಬೇಲ್ಗೆನೆ ಬಜ್ಜಿ ಬಂಡ ತಿಂದಿರಾ. ಮಸ್ತಾಗೈತೆ ಬ್ರೋ, ಯಾವ ಕಡೆ ಕರ್ಕೊಂಡು ಹೋಯ್ತಾನಂತೆ ಬ್ರೋ ಇವಾಗ? ಒಳಗಡೆ 7 ಕಿಲೋಮೀಟರ್ ಹೋಗ್ತಾರಂತ ಬ್ರೋ. ಒಳಗಡೆ 7 ಕಿಲೋಮೀಟರ್ ಹೋಯ್ತಾರಂತ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ನೀರ್ ಹಾಕದಿಂದ ಕುಡಿದ್ಬಿಟ್ಟವನ್ರಿ. ಇವತ್ತು ಚಾಮುಂಡೇಶ್ವರಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದು? ಸಿಗಂದೂರು ಹತ್ರ ನಮ್ಮ ಅಣ್ಣಂಗೆ ಒಳ್ಳೆ ಹುಡುಗಿ ಸಿಕ್ಕಿ ಬೇಗ ಮದುವೆ ಆಗ್ಲಿ ಅಂತ ಬೇಡ್ಕೊಂಡಿದೀನಿ. ಆದ್ರೆ ನಕ್ಕನ್ ಈ ವರ್ಷದಲ್ಲಿ ಒಳ್ಳೆ ಮಾತಾಡಲ್ಲ, ಕಟ್ ಮಾಡಕ್ಕಾಗಲ್ಲ. VIP ಎಂಟ್ರಿ ಕರ್ಕೊಂಡು ಹೋಯ್ತೀನಿ ಇಬ್ಬರು, ನಮ್ಮ ಅಣ್ಣನ ಮತ್ತೇನು ಅಂತ ಬೇಡ್ಕೊಂಡು. ಗಾಯ್ಸ್, ಲಿಟ್ರಲಿ ಸೀರಿಯಸ್ಲಿ ಒಂದು ಬೋಟ್ ರೈಡಿಂಗ್ ಮಾತ್ರ ಮಸ್ತು. ಬೋಟ್ ರೈಡಿಂಗ್ ಮಾತ್ರ ಮಸ್ತು. ನೋಡ್ಬೋದು ನೀವು, ಮಸ್ತ್ ಗಾಯ್ಸ್. ಅಲ್ಟಿ ಈಜೊಡಿಬೇಕು ಅನ್ಕೊಂಡ್ರಿ, ಮಾಡ್ತಿಲ್ಲ. ಇಲ್ಲಿ ಈಜೋಡಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ಗುರು ಕಮಲದ ಹೂವನೇ ಕಾಣ್ತಿಲ್ಲ. ಕಮಲದ ಹೂವ ಇನ್ನ ಮುಂದಕ್ಕೆ ಹೋಯ್ತಾರಲ್ಲ, ಬಾ ಗುರು ನೋಡೋಣ. ಸೂಪರ್ ಗಾಯ್ಸ್, ವರ್ತು 1400 ರೂಪಾಯಿ ವರ್ತು ಗಾಯ್ಸ್. ನೋಡಿ ಗಾಯ್ಸ್, ಎಲ್ಲಿದೆ ಸ್ವರ್ಗ ಅಂತ ಕೇಳ್ತಾರೆ ಜನ. ನೋಡಿ, ಹೊನ್ನಾವರದ ಬೋಟ್ ರೈಡಿಂಗಲ್ಲಿ ಇದೆ. ನಾವಿವಾಗ ಆ ಸ್ವರ್ಗನ ಅನುಭವಿಸ್ತಾ ಇದ್ದೀವಿ.
ನೀವು ಆದ್ರೆ ಬನ್ನಿ ಈ ಸ್ವರ್ಗದ ಅನುಭವಿಸಿ. ವೆಲ್ಕಮ್ ಟು ಅನವರ ಬೋಟ್ ರೈಡಿಂಗ್. ಮಂಜು ಅವರೇ, ಬೋಟ್ ರೈಡಿಂಗ್ ಬಗ್ಗೆ ಏನಾದ್ರು ಮಾತಾಡಿ. ಬೋಟ್ ರೈಡಿಂಗ್ ಬಗ್ಗೆ ಫುಲ್ ಜಲ್ಲಿ ಆಗಿದೆ. ಹಾ, ದೇವರ ನಮ್ಮ ಮದುವೆ ನಮ್ಮನ್ನ ಹೊಟ್ಟೆ ಹೊಡ್ಸಕ್ಕೆ ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ ನಡೀತಾ ಇದೆ ಇಲ್ಲಿ. ಏನಾದ್ರು ಹೇಳಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಆದಷ್ಟು ಬೇಗ ನೀವು ಈ ತರ ಜಾಕಿಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ ನಮ್ದು ಅನ್ಸುತ್ತೆ. ಆದ್ರೆ ನಿಮ್ಗೆ ಯಾರು ಸಿಗಲ್ಲ ಬಿಡಿ. ನಮ್ ಬಗ್ಗೆ ಬಂದಾದ್ಮೇಲೆ ನಾವು ಇದೆಲ್ಲ ಮಾತಾಡಕ್ ಹೋಗಲ್ಲ. ವಿಜಯ್, ಗಂಡು ಮುತ್ತ ಇದೆ ಅವ್ರೆ, ಏನಾದ್ರು ಮಾತಾಡಿ ಸುಮ್ಮನೆ ಅಲ್ಲಾಡ್ಸ್ಬೇಡ. ಇವನ್ ನಮ್ಮನ್ನ ಸಾಯಿಸ್ತಾವನೆ ಬ್ರೋ. ಓಯ್ ಮಚಾ, ಮುಂದಕ್ಕೆ ಬರೋ. ಓಯ್ ಸುಮ್ನಿರಲೇ, ಇದ್ರಾಗ ಸ್ಟೋರೇಜ್ ಫುಲ್ ಆಗೈತೆ. ಸುಮ್ನಿರು ಮಚಾ, ಸುಮ್ನಿರಲ್ಲ. ಇವನ ಹತ್ರ ಮಾತಾಡ್ಸ್ತೀನಿ ಇರೋ. ಮಚಾ ಹೇಳ್ ಮಚ್ಚಿ, ಇದ್ರ ಬಗ್ಗೆ ಏನಾದ್ರು ಅಂದ್ರೆ ನಾವು ಹೊನವರದ ಬೋಟ್ ರೈಡಿಂಗ್ ಬಗ್ಗೆ. ಲೋ ಯಜ್ಞಾರ್ಥ, ಮಚ್ಚ ಹೇಳ್ ಮಚ್ಚ, ಹೊನವರದ ಬೋಟ್ ರೈಡಿಂಗ್ ಬಗ್ಗೆ ಹೇಳ್ ಮಚ್ಚ. ಈಗ ಕೇರಳ ಒಳಗೆ ಬಂದಿದೀವಿ. ಕೇರಳ ಅಲ್ಲ, ಇದು ನಮ್ಮ ಕರ್ನಾಟಕದ ಹೊನ್ನಾವರ. ಮಸ್ತ್ ಪ್ಲೇಸ್ ಗೈಸ್, ನೋಡಿ. ನೀನ್ ಬೇಗ ತಕ್ಕೊಂಬ ಮನೆ. ಮ್ಯಾಂಗ್ರೋಸ್ ಏರಿಯಾ ಏನಂತಾರಣ? ಮ್ಯಾಂಗ್ರೋಸ್ ಏರಿಯಾ ಅದೊಂದು ಪ್ರಾಣಿ. ನದಿ ಒಳಗಿನ ಕಾಡು. ಅದೊಂದು ಪ್ರಾಣಿ ಕೂಡ ಇದೆ. ಬಿಲಿಯನರ್ ಮಾತಾಡ ಕಂದ. ಮಾತೇ ಬರಲ್ಲ, ನಾವು ಮಾತು ಬಂದ್ರು ಮಾತಾಡಲ್ಲ. ನೀನು ಮಸ್ತ್ ಲೊಕೇಶನ್ ಗೈಸ್. ಮಸ್ತ್ ಮಲ್ಲಿಕಾ. ಮಸ್ತ್ ಸಾಂಗ್ ಮಾತ್ರ ಮಸ್ತ್ ಬಿಡ. ಎಲ್ಲಿದೆ ಅಂತಾರೆ ಕೇರಳ, ನಮ್ಮ ಕರ್ನಾಟಕದಲ್ಲೇ ಇದೆ ಇದೆಲ್ಲ. ಒಂಥರ ಇಲ್ಲಿ ನಿಂತಡ್ಕೆ ಎಷ್ಟು ಫೀಲ್ ಆಗೋಯ್ತು. ಯಾರೋ ಎಷ್ಟು ಫೀಲ್ ಆಗೋಯ್ತು. ಇವನು KGF ಯಶ್ ರೇಂಜ್ಗೆ ಫೀಲ್ ಮಾಡ್ತಾ ಇರೋದು ಅಣ್ಣ. ಜೋರಾಗಿ ಮಾತಾಡಲೇ. KGF ಯಶ್ ಅಂದೆ ಆದ್ರೆ ಅಲ್ಲ, ಅನ್ಕೊಂಡ್ರಿ ಅಷ್ಟೇ. ನಾವೇನ್ ಕನ್ಕೊಬೇಕು. ಏನಣ್ಣ ಹೇಳ್ರಿ, ಮಾತಾಡಿ. ವರ್ಕ್ ಏನ್ ಮಾಡ್ತಾ ಅಣ್ಣ ಈ ಸ್ಪಾಟ್ ಹೆಸರು ಏನಣ್ಣ? ಈ ಸ್ಪಾಟ್ ಹೆಸರು ಇದು ಮ್ಯಾಂಗ್ರೋಸ್ ಅಂತ ಕರೀತಾರೆ. ಹಾ, ಈ ಗಿಡಗಳು ನೀರಲ್ಲಿ ಇದ್ರೆ ಮಾತ್ರ ಬೆಳೆಯುತ್ತೆ. ಹಾ, ಈ ಗಿಡಗಳು ಇವಾಗ ಏನ್ ಸುತ್ತಮುತ್ತ ನೋಡ್ತಾ ಇದ್ದಾರೆ ಈ ಗಿಡಗಳು. ಬೇರೆ ಜಾಗದಲ್ಲಿ ಇರಲ್ಲ ಇದು. ಹಾ ಹಾ, ಅದಕ್ಕೆ ಮ್ಯಾಂಗ್ರೋಸ್, ಇದು ಹೆಸರೇ ಮ್ಯಾಂಗ್ರೋಸ್. ಮ್ಯಾಂಗ್ರೋಸ್. ಓಕೆ ಗೈಸ್, ಇದ್ರ ಹೆಸರು ಮ್ಯಾಂಗ್ರೋ. ಈ ಸ್ಪಾಟ್ ಹೆಸರು ಮ್ಯಾಂಗ್ರೋಸ್ ಅಂತ. ತುಂಬ ವಿಶೇಷತೆ ಅಂತೆ. ತುಂಬ ನೀರಿದ್ದಿದ್ದ ಜಾಗದಲ್ಲಿ ಅಂತೆ ಈ ಗಿಡಗಳು ಬೆಳೆಯೋದು. ಅದಕ್ಕೋಸ್ಕರ ಈ ಸ್ಪಾಟ್ ಹೆಸರು ಮ್ಯಾಂಗ್ರೋಸ್ ಅಂತ ಇಕ್ಕಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ಮ್ಯಾಂಗ್ರೋಸ್ ಅಂತಾರೆ. ತಂಪಾದ ಗಾಳಿಯಲ್ಲಿ ಪ್ರಕೃತಿಯ ಮಡಿಲಿನ ಒಳ್ಳೆ ಡೈಲಾಗ್. ಬತ್ತಾ ನಾವು ಕವಿಗಳಾಗ್ತಾ ಇದ್ದೀವಿ. ಯಾಕಂದರೆ ಇಂಥ ಒಂದು ಸ್ಥಳಗಳ ನೋಡಿದಾಗ ನಾವು ಪರವಾಗಿಲ್ಲ ಮಚ್ಚ, ಇಂಥ ಒಳ್ಳೆ ಕಾಡಲ್ಲೂ ನೆಟ್ವರ್ಕ್
ನೆಟ್ವರ್ಕ್ ಸಿಗುತ್ತೆ ಫೋನಲ್ಲಿ. ಸಿಗ್ತಾ ಇಲ್ಲ. ನಾವಿವಾಗ ಬಂದ್ವಲ್ಲ ಸಿಗಂದೂರಿಂದ ಏನಿದೆ ಘಾಟ್ ಸೆಕ್ಷನ್, ಭಟ್ಕಳಕ್ಕೆ ಘಾಟ್ ಸೆಕ್ಷನ್, ಆ ಊರಲ್ಲಿ ಯಾವ ಊರಲ್ಲೂ ನಮ್ಗೆ ಸಿಗ್ನಲ್ ಸಿಗಲ್ಲ ನೋಡಿ. ಇಂಥ ಕಾಡಲ್ಲೂ ನಮ್ಗೆ ಸಿಗ್ನಲ್ ಸಿಗ್ತಾ ಇದೆ. ಮಚ್ಚ ನಾನು ಆ ಕಡೆಗೆ ಬಂದ್ರೆ ವಾಲ್ ಬಿಡ್ತದ ಬೋಟು. ಅಲ್ಲ ಕುತ್ಕೊಳ್ಳೋ ಬೇಡ. ಫಸ್ಟ್ ಹೇಳಿ ಬಾ. ಹಾಂ ಹಾಂ ಹಾಂ, ಏನಣ್ಣ ಸ್ಪಾಟ್ ಹೆಸರು? ಲೋಟಸ್ ಪಾಯಿಂಟ್. ಸೊ ಗಾಯ್ಸ್, ಇದೇನು ನೋಡ್ತಾ ಇದ್ದೀರಾ ನೀವು, ಇದ್ರ ಹೆಸರು ಬಂದು ಲೋಟಸ್ ಪಾಯಿಂಟ್ ಅಂತ. ಯಾಕಂತ ಅಂದರೆ ಇಲ್ಲಿ ಅತಿ ಹೆಚ್ಚು ಕಮಲಗಳ ಹೂ ಬಿಡುತ್ತಂತೆ, ಅದಕ್ಕೋಸ್ಕರ ಇದನ್ನು ಆ ಸ್ಥಳದಲ್ಲಿ ಈ ಹೆಸರಿಕ್ಕಿ ಗುರುತಿಸ್ತಾರೆ. ಬೆಳಗ್ಗೆ ಟೈಮ್ ಚೆನ್ನಾಗಿರುತ್ತಾ ಇದು? ಹಾಂ ಹಾಂ, ಲೋಟಸ್ ಪಾಯಿಂಟ್ ಅಂತಲ್ಲ, ಗಿಡಗಳು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಮಿಷಿನ್ ಆನ್ ಮಾಡಲ್ಲ. ಓ, ಏನಿಗೆ ತಾವ್ರೆ ಹೂವು, ಕಮಲದ ಹೂವು ಇಲ್ಲಿ ಬಿಡುತ್ತೆ ಅಂತ ಇವರು ಇಲ್ಲಿ ಮೋಟ್ರನ್ನ ಆನ್ ಮಾಡಲ್ಲ. ಸೊ ಅದೇನಿದೆ ತೆಪ್ಪ ಕಡ್ಡಿ ಇದೆಯಲ್ಲ, ಹೌದೌದು, ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮದು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಅಣ್ಣ ನಿಮ್ಮ ಹೆಸರು? ಗಣಪತಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕೆಲಸ? 2 ವರ್ಷದಿಂದ. ದಿಸ್ ಇಸ್ ಲೋಟಸ್ ಪಾಯಿಂಟ್. ಲೋಟಸ್ ಅಲ್ವಿನ್ ಹೇಳು ಏನದು ಅಂತ. ಅವ್ನು ಹೇಳಿದ್ದ ನಿಜನಾ, ನಾನು ಹೇಳಿದ್ದು ನಿಜನಾ? ಲ್ಯಾಂಗ್ವೇಜ್ ಅದು ಏನು ಮಾಡೋಕ್ಕಾಗಲ್ಲಮ್ಮ, ನಾವು ಇಂಡಿಯನ್ಸು ಸ್ವಲ್ಪ ಇಂಗ್ಲೀಷ್ಗೂ ನಮಗೂ ಬರಲ್ಲ, ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀವಿ ಅಷ್ಟೇ. ಕರ್ನಾಟಕ ಪೀಪಲ್ಸ್. ಹಾಂ, ಇಲ್ಲ ಹಲವಾರು ಇಂಡಿಯನ್ಸ್ ಇನ್ ಯು ಆರ್ ಟೆಲ್ಲಿಂಗ್ ರಾಂಗ್ ಬ್ರೋ. ಕರ್ನಾಟಕದಲ್ಲಿ ಬೆಂಗಳೂರು. ವಿಜಯ, ನೆಕ್ಸ್ಟ್ ನೀನೇ ಫೋಟೋಗ್ರಾಫರ್ ಬಾ. ಗಾಯ್ಸ್, ಇದು ಬಂದು ಸ್ನ್ಯಾಕ್ಸ್ ಅಂಗಡಿ. ನಿಮಗೆ ಫಾಸ್ಟ್ ಫುಡ್ಡು ಮತ್ತು ಸ್ನ್ಯಾಕ್ಸ್ ಎಲ್ಲ ಈ ಬ್ಯಾಕ್ ವಾಟರ್ ಸೈಡೇ ಸಿಗುತ್ತೆ. ಸೊ ನೀವು ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂತ ನಿಮ್ಮ ಬೋಟ್ ರೈಡಿಂಗ್ನ ಇನ್ನೂ ಹಿತಕರವಾಗಿ ಎಂಜಾಯ್ ಮಾಡ್ಬೋದು. ಎಲ್ಲ ನಿಮಗೆ ಬಜೆಟ್ ವೈಸೇ ಇದೆ, ಜಾಸ್ತಿ ಏನಿಲ್ಲ. 20 ರೂಪಾಯಿ 30 ರೂಪಾಯಿ ಸ್ನ್ಯಾಕ್ಸು ಮತ್ತು ಫಾಸ್ಟ್ ಫುಡ್ ಎಲ್ಲ ಇಲ್ಲಿ ಆರಾಮಾಗೆ ತಿನ್ಕೊಂಡು ಒಂಥರ ಎಂಜಾಯ್ ಮಾಡ್ಬೋದು ಗೈಸ್. ನದಿಯ ತಟದಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂದರೆ ಈ ಬೋಟ್ ರೈಡ್ಗೆ ಇನ್ನೂ ಜೋಶು ಹುರುಪು ಜಾಸ್ತಿ ಆಗುತ್ತೆ. ತಿನ್ಬಾರ್ದು. ಯಾರ್ಯಾರಿಗೋ ವರ್ತ್ ಆಗೈತೆ ಗುರು. ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ನಮ್ಗೆ. ಅಲ್ಲಿ ಮಜ್ಜಿಗೆ, ಅಲ್ಲಿ ಮಜ್ಜಿಗೆ ಅಂತ ಇಸ್ಕೊಳ್ರು. ಟೆಲ್ ಸಮ್ ಡಸ್ಟ್ಬಿನ್ ಕೊಡು ಬ್ರೋ. ಅದು ಲಾಸ್ಟ್ ಸಾರ್ಥಕ ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ಮುಂದಕ್ಕೆ ನೋಡೋಣ. ಇನ್ನೂ ಇದೆ ಇದು ಸುಮ್ಮನೆ ಸ್ನ್ಯಾಕ್ಸ್ ತಿನ್ನೋಕ್ಕೋಸ್ಕರ ನಿಲ್ಸಿರೋದು. ಸ್ಟಾರ್ಟಿಂಗ್ ಪಾಯಿಂಟು ಇನ್ನು ಬೇಜಾನ ನೋಡೋಣ ಮುಂದಕ್ಕೆ. ಐ ಈಟ್ ಇನ್ ವಾಟರ್ ಮಿಲ್ಲರ್. ಎಲ್ಲ ಒಟ್ಟಿಗೆ ಮುಂದೆ ಇದಕ್ಕೆ ನೋಡೋಣ. ಬಾಯ್ ಬಾಯ್. ಇಲ್ಲಿಂದ ತೆಗ್ದೀನಿ ಅಲ್ಲಿಗೆ. ಮಗ ಅಲ್ಲಾಡ್ಸ್ಬೇಡ ಕಣೋ. ಒಂಚೂರು ಫೋನ್ ಹಿಡ್ಕೊಂಡಿದ್ದೀವಿ, ಫೋನ್ ಹೊಡಿತೀವಿ ಗುಳ್ಳಿ.
ಗಾಯ್ಸ್, ಹೊನ್ನಾವರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿದೆ. ಶರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸಂಗಮದಲ್ಲಿ ಈ ಪಟ್ಟಣ ನೆಲೆಗೊಂಡಿದೆ. ಸುಂದರ ಕಡಲ ತೀರಗಳು, ಮ್ಯಾಂಗ್ರೋವ್ ಅರಣ್ಯ, ಜಲಪಾತ ಮತ್ತು ಮನಮೋಹಕ ತಾಣಗಳಿಗೆ ಪ್ರಸಿದ್ಧವಾಗಿದೆ. ನನ್ನನ್ನೇನಾದರೂ ಕೇಳಿದರೆ ಮನಸ್ಸಿಗೆ ಹಿತಕರವಾದ ನೆಮ್ಮದಿ ಸಿಕ್ತು. ಸೊ ಇವಾಗಿರೋ ಪ್ರೆಷರಲ್ಲಿ ಎಲ್ಲರಿಗೂ ಆ ನೆಮ್ಮದಿ ಬೇಕು. ಇವಾಗಿನ ಕಾಲದಲ್ಲಿ ಕೆಲಸದ ಒತ್ತಡ ಮತ್ತು ವರ್ಕ್ ಪ್ರೆಷರಿಂದ ಕೆಲವೊಬ್ಬರು ಒದ್ದಾಡ್ತಿರ್ತಾರೆ ನೆಮ್ಮದಿ ಬೇಕು ಅಂತ. ಸೊ ಅಂಥವರು ಇಲ್ಲಿ ಬಂದು ಆರಾಮಾಗಿ ನೆಮ್ಮದಿಯಾಗಿ ಒಂದು ಬೋಟ್ ರೈಡಿಂಗ್ ಹೋಗಿ ಬಂದರೆ ಮನಸ್ಸಿಗೆ ಒಂದು ಹಿತಕರವಾದ ನೆಮ್ಮದಿ ಸಿಗುತ್ತೆ. ಸೊ ಯಾರಾದರೂ ಬಂದರೆ ಮಿಸ್ ಮಾಡ್ದಂಗೆ ಹೊನ್ನಾವರ ಸೈಡ್ ಬಂದವರು ಬೋಟ್ ರೈಡಿಂಗ್ ಮಾಡಿ. ಲೈಫಲ್ಲೇ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗೇ ಆಗುತ್ತೆ ನಿಮಗೆ. ಸೊ ಇವಾಗ ನಾವು ಹೊರಡೋ ಟೈಮ್ ಬಂತು.